ಓಕೆ, ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಫ್ರಮ್ ದ ಚಾಪ್ಟರ್ ಯು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ದರ್ ಆರ್ ನೋ 3 marks questions. I think so in your final exam also they will not ask the 3 marks questions, because according to the 3 blueprints, as I studied the 3 blueprints, there are no 3 marks questions from this chapter. Okay, so they only asked 2 5-mark questions and also 1 2-mark questions and 1 MCQ, and the total marks from this chapter is 13. ಓಕೆ, ಸೊ ಹಾಗಾಗಿ ನಿಮಗೆ ಈ ಚಾಪ್ಟರ್ ಇಂದ 3 marks ಕ್ವಶನ್ಸ್ ನಾನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಸೊ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಸೊ ಅಂಡ್ ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್, ಸೊ ನಾವು 2 mark ಕ್ವಶನ್ಸ್ ನ ನೋಡ್ತಾ ಹೋಗೋಣ. ಓಕೆ, ಸೊ ದ 2 marks ಇಂಪಾರ್ಟೆಂಟ್ ಕ್ವಶನ್ಸ್. ಸೊ 2 mark ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ್ದಂದ್ರೆ, ಸೊ ದಿಸ್ ಇಸ್ ಎ ವೆರಿ ಬಿಗ್ ಚಾಪ್ಟರ್, ಸೊ ಅವ್ರು ಯಾವ ರೀತಿ ಆದ್ರೂ ಕೇಳ್ತಾ ಹೋಗ್ಬೋದು. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ್ರೆ, ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಸೆಂಟ್ರಲ್ ಡೋಗ್ಮಾ. ವಾಟ್ ಈಸ್ ಸೆಂಟ್ರಲ್ ಡೋಗ್ಮಾ. ಸೊ ಸೆಂಟ್ರಲ್ ಡೋಗ್ಮಾ ಅಂದ್ರೆ ಏನು? ಸೊ ದ ಫ್ಲೋ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ DNA to RNA, RNA to ಪ್ರೋಟೀನ್, ಅದನ್ನ ನಾವೇನಂತ ಕರಿತೀವಿ? ಸೆಂಟ್ರಲ್ ಡೋಗ್ಮಾ ಅಂತ ಕರಿತಾ ಹೋಗ್ತೀವಿ. ಸೊ ಅಂಡ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದವ್ರು ಯಾರು? ಸೆಂಟ್ರಲ್ ಡೋಗ್ಮಾ ಅಂದ್ರೆ ಫ್ರಾನ್ಸಿಸ್ ಕ್ರಿಕ್ ಅಲ್ವಾ? ಸೊ ಅವ್ರೇನ್ ಮಾಡ್ತಾರೆ? ಸೊ ಸೆಂಟ್ರಲ್ ಡೋಗ್ಮಾನ ಹಿ ವಾಸ್ ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಡೋಗ್ಮಾ ಆಫ್ ಬಯಾಲಜಿ. ಓಕೆ, ಸೊ ಅಂಡ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ, ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್. ಸೊ ನ್ಯೂಕ್ಲಿಯೋಸೋಮ್ ಮಾಡೆಲ್ ನ ನಿಮಗೆ 2 marks ಅಲ್ಲಿ ಡಯಾಗ್ರಾಮ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ 2 mark ಅಲ್ಲಿ there is another question, the diagram based question. ಯಾವ್ದು ಅಂದ್ರೆ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್. ಸೊ ಯಾವ ರೀತಿ ದ DNA ರ್ಯಾಪ್ ಆಗುತ್ತಲ್ವಾ ನ್ಯೂಕ್ಲಿಯೋಸ್ ಸುತ್ತ, ಇಸ್ಟೋನ್ ಪ್ರೋಟೀನ್ ಸುತ್ತ, ಆ ಡಯಾಗ್ರಾಮ್ ಏನಿದೆ ಅದನ್ನ ನಿಮಗೆ ಆಕ್ಟೋಮರ್ ಪ್ರೋಟೀನ್ ಇಸ್ಟೋನ್ ಅಂತ ಕರಿತೀವಿ. ಸೊ ಇಸ್ಟೋನ್ ಪ್ರೋಟೀನ್ ಸುತ್ತ ಯಾವ ರೀತಿ DNA ರ್ಯಾಪ್ ಆಗುತ್ತಲ್ವಾ, ಅಂಡ್ ದಟ್ ದ ಸ್ಟ್ರಕ್ಚರ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಸೋಮ್. ಓಕೆ, ಸೊ ಆ ಡಯಾಗ್ರಾಮ್ ನ ನಿಮಗೆ ಕೇಳ್ತಾ ಹೋಗ್ತಾರೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ, ಡಿಫ್ರೆನ್ಸ್ ಬಿಟ್ವೀನ್ euchromatin and heterochromatin. euchromatin and ಹೆಟಿರೋಕ್ರೊಮ್ಯಾಟಿನ್. ಓಕೆ, ಸೊ ಇವೆರಡರದ್ದು ನಿಮಗೆ ಡಿಫ್ರೆನ್ಸ್ ಕೇಳ್ತಾ ಹೋಗ್ತಾರೆ. ಯೂಕ್ರೊಮ್ಯಾಟಿನ್ ಅಂದ್ರೆ ಏನು, ಹೆಟಿರೋಕ್ರೊಮ್ಯಾಟಿನ್ ಅಂದ್ರೆ ಏನು? ಓಕೆ, ಸೊ ಯೂಕ್ರೊಮ್ಯಾಟಿನ್ ಇಸ್ ಎ ಲೈಟ್ಲಿ ಸ್ಟೈನ್ಡ್ ಅಂಡ್ ಹೆಟಿರೋಕ್ರೊಮ್ಯಾಟಿನ್ ಇಸ್ ಡಾರ್ಕ್ಲಿ ಸ್ಟೈನ್ಡ್, ಅಂಡ್ ಯೂಕ್ರೊಮ್ಯಾಟಿನ್ ಇಸ್ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್ ಬಟ್ ಹೆಟಿರೋಕ್ರೊಮ್ಯಾಟಿನ್ ಇಸ್ ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್. ಸೊ ಇವೆರಡು ಡಿಫ್ರೆನ್ಸಸ್ ನಿಮಗೆ 2 marks ಅಲ್ಲಿ ಕೇಳ್ತಾ ಇರ್ತಾರೆ. ಇದನ್ನು ಅಷ್ಟೇ ಒಂದು 80% ಕೇಳುವಂತ ಚಾನ್ಸಸ್ ಇರುತ್ತೆ. ತುಂಬಾ ಕ್ವಶನ್ ಪೇಪರ್ಸ್ ಅಲ್ಲಿ ನೋಡಿದೀನಿ ನಾನು. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ರೊಮ್ಯಾಟಿನ್ ಅಂಡ್ ಹೆಟಿರೋಕ್ರೊಮ್ಯಾಟಿನ್. ಓಕೆ, ಸೊ ಕಂಪಲ್ಸರಿ ಅದನ್ನ ನೀವು ಓದ್ಕೋಬೇಕಾಗುತ್ತೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ ಕ್ರೈಟೀರಿಯಾ ಆಫ್ DNA ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಸೊ ಇದು ನೀವು ತುಂಬಾ ಜನ ಓದಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇದನ್ನಂತೂ ತುಂಬಾ ಸರಿ ಕೇಳಿದಾನೆ. ಓಕೆ, ಸೊ DNA ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನೇನ್ ಕ್ರೈಟೀರಿಯಾಸ್ ಇರ್ಬೇಕು, ಅಂದ್ರೆ ಅದಕ್ಕೆ ಯಾವ್ದಾವ್ದು ಎಬಿಲಿಟೀಸ್ ಇದ್ರೆ ಮಾತ್ರ ನಾವು ಅದನ್ನ DNA ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗದು. DNA ಜೆನೆಟಿಕ್ ಮೆಟೀರಿಯಲ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಇಟ್ ಶುಡ್ ಶೋ ಸಮ್ ಆಫ್ ದ ಬೇಸಿಕ್ ಅಥವಾ ಮ್ಯಾಂಡೇಟ್ರಿ ಕ್ಯಾರೆಕ್ಟರ್ಸ್. ಓಕೆ, ಅದರಲ್ಲಿ ನಿಮಗೆ ಪೇಜ್ ನಂಬರ್ ಐ ಥಿಂಕ್ 78 ಅಲ್ಲಿ, ಸೊ ಪೇಜ್ ನಂಬರ್ 87, ಸೊ ಸಾರಿ ಪೇಜ್ ನಂಬರ್ 87 ಅಲ್ಲಿ ನಿಮಗೆ 4 ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ, 4 ಕ್ರೈಟೀರಿಯಾ. ಸೊ ಅದನ್ನ 2 marks ಅಲ್ಲಿ ಅದ್ರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿನೇ ಬರಿಬೇಕು. ಸೊ ಏನೋ ನೀವು ಓನ್ ಆಗಿ ಏನೇನೋ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾರ್ಕ್ಸ್ ತಗೊಳ್ಳೋದು ಕಡಿಮೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ 4 ಪಾಯಿಂಟ್ಸ್ ಯಾವ ರೀತಿ ಇದೆಯೋ ಅದೇ ರೀತಿನೇ ನೀವೇನ್ ಮಾಡ್ಬೇಕು, ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು ಎಕ್ಸಾಮ್ ಅಲ್ಲಿ. ದ ಕ್ರೈಟೀರಿಯಾ ಆಫ್ DNA ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ನಾವು DNA ನ ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿಬೇಕು ಅಂದ್ರೆ ಅದಕ್ಕೆ ಏನೇನ್ ಕ್ಯಾರೆಕ್ಟರ್ಸ್ ಇರ್ಬೇಕು ಅಂತ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. DNA replication is a semi-conservative process. Okay,
ಸೊ ಡಿ ಎನ್ ಎ ರೆಪ್ಲಿಕೇಶನ್ ಅನ್ನೋದೊಂದು ಸೆಮಿ ಕನ್ಸರ್ವೇಟಿವ್ ಪ್ರೋಸೆಸ್ ಅಂತ ಕರಿತಾ ಹೋಗ್ತೀವಿ. ವೈ ಅಥವಾ ಜಸ್ಟಿಫೈ ಅಂತ ಕೇಳ್ತಾರೆ. ಸೊ ಸೆಮಿ ಕನ್ಸರ್ವೇಟಿವ್ ಅಂದ್ರೆ ಏನು? ಸೊ ಸೆಮಿ ಅಂದ್ರೆ ಹಾಫ್. ಓಕೆ, ಸೊ ಅರ್ಧ ಡಬಲ್ ಸ್ಟ್ಯಾಂಡ್ ಡಿ ಎನ್ ಎ ಏನಿರುತ್ತೆ, ಇಟ್ ಈಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಅಲ್ವಾ. ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎಲಿ ಅರ್ಧ ಡಿ ಎನ್ ಎ ಏನಾಗುತ್ತೆ ಅಂದ್ರೆ ದ ಒನ್ ಸ್ಟ್ಯಾಂಡ್. ಸೊ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಒನ್ ಹಾಫ್ ಸ್ಟ್ಯಾಂಡ್ ಕಂಪ್ಲೀಟ್ ಆಗಿ ಏನಾಗುತ್ತೆ, ಸೊ ಇಟ್ ಈಸ್ ಕನ್ಸರ್ವೇಟೆಡ್. ಸೊ ಅಂದ್ರೆ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ಗೆ ಅರ್ಧ ಡಿ ಎನ್ ಎಲ್ ಏನಾಗುತ್ತೆ, ಅದು ಕನ್ಸರ್ವ್ ಆಗ್ತಾನೆ ಇರುತ್ತೆ, ಅಂದ್ರೆ ಸೇವ್ ಆಗ್ತಾನೆ ಇರುತ್ತೆ ಒಂದು ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್. ಓಕೆ, ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಡಿ ಎನ್ ಎ ರೆಪ್ಲಿಕೇಶನ್ ಇಸ್ ಎ ಸೆಮಿ ಕನ್ಸರ್ವೇಟಿವ್ ಪ್ರೋಸೆಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ನೀವು ಜಸ್ಟಿಫೈ ಮಾಡ್ಬೇಕು. ಓಕೆ, ಸೊ ಇದನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಇರ್ತಾನೆ. ಡಿ ಎನ್ ಎ ಇಸ್ ವೈ ದ ಡಿ ಎನ್ ಎ ಇಸ್ ಎ ಸೆಮಿ ಕನ್ಸರ್ವೇಟಿವ್ ಪ್ರೋಸೆಸ್, ಜಸ್ಟಿಫೈ ಅಂತ ಹೇಳ್ತಾರೆ. ಅದನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ತುಂಬಾ ಸಾರಿ ಕೇಳಿದ್ದಾರೆ ಈ ಕ್ವಶನ್. ಆಯ್ತಾ? ಸೊ ಡೋಂಟ್ ಮಿಸ್ ದಿಸ್ ಕ್ವಶನ್. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ ಎನ್ಸೈಮ್ಸ್. ಸೊ ಡಿ ಎನ್ ಎ ರೆಪ್ಲಿಕೇಶನ್ ಅಲ್ಲಿ ಸೊ ಯಾವ್ಯಾವ ಎನ್ಸೈಮ್ಸ್ ನ ಯೂಸ್ ಮಾಡ್ತಾರೆ ಅಂತ. ಎನ್ಸೈಮ್ಸ್ ಯೂಸ್ಡ್ ಇನ್ replication process or DNA replication. DNA replication ಅಲ್ಲಿ ಯಾವ್ಯಾವ ಎನ್ಸೈಮ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ ಆ ಕ್ವಶನ್. ಓಕೆ, ಡಿ ಎನ್ ಎ ಲೈಗೇಸ್ ಆಗಿರ್ಬೋದು. ಓಕೆ, ಸೊ ಅಗೇನ್ ಅಲ್ಲಿ ನಾವು ಬೇರೆ ಡಿಫ್ರೆಂಟ್ ಎನ್ಸೈಮ್ಸ್ ನ ನಾವು ನೋಡ್ತಾ ಹೋಗ್ತೀವಿ. ಸೊ ಎನ್ಸೈಮ್ಸ್ ಹೆಲಿಕೇಸ್ ಎನ್ಸೈಮ್ ಆಗಿರ್ಬೋದು. ಸೊ ಅದನ್ನ 2 ಮಾರ್ಕ್ಸ್ ಅಲ್ಲಿ ನೀವು ಅಟ್ಲೀಸ್ಟ್ 2 ಎನ್ಸೈಮ್ಸ್ ನ ಯಾವ್ದಾದ್ರು ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 7th ಕ್ವಶನ್. ಯಾವ್ದು ಅಂತಂದ್ರೆ ಕ್ಯಾಪಿಂಗ್ ಅಂಡ್ ಟೈಲಿಂಗ್. ಕ್ಯಾಪಿಂಗ್ ಅಂಡ್ ಟೈಲಿಂಗ್. ಸೊ ಕ್ಯಾಪಿಂಗ್ ರೀಜನ್ ಎಲ್ಲ ಆಗುತ್ತೆ ಅಂದ್ರೆ ಇಟ್ ಈಸ್ ಅಟ್ 5' ಎಂಡ್. ಅಂಡ್ ಟೈಲಿಂಗ್ ರೀಜನ್ ಟೈಲಿಂಗ್ ಎಲ್ಲಿ ಆಗುತ್ತೆ ಅಂದ್ರೆ ಅಟ್ ದ 3' ಅಥವಾ 5' 3' ಅಂತ ಕರಿತಾ ಹೋಗ್ತೀವಿ. ಸೊ ಕ್ಯಾಪಿಂಗ್ ಎಲ್ಲಾಗುತ್ತೆ ಗೊತ್ತಿರ್ಬೇಕು, ಟೈಲಿಂಗ್ ಎಲ್ಲಾಗುತ್ತೆ ಅಂತ ಗೊತ್ತಿರ್ಬೇಕು. ಓಕೆ, ಸೊ ಕ್ಯಾಪಿಂಗ್ ಅಲ್ಲಿ ನಾವ್ ಯಾವ ಕೆಮಿಕಲ್ ಆಡ್ ಮಾಡ್ತೀವಿ ಅಂದ್ರೆ ಮೀಥೈಲ್ ಗುವನೋಸಿನ್ ಟ್ರೈಫಾಸ್ಫೇಟ್. ಅಂಡ್ ಟೈಲಿಂಗ್ ಅಲ್ಲಿ ಯಾವ ಕೆಮಿಕಲ್ ಆಡ್ ಮಾಡ್ತೀವಿ ಅಂದ್ರೆ ಮಿಥಿಯೋನೈನ್ ರೆಸಿಡ್ಯೂಸ್. ಓಕೆ, ಸೊ ಕ್ಯಾಪಿಂಗ್ ಯಾವ ಎಂಡ್ ಹತ್ರ ಆಗುತ್ತೆ, 5' ಎಂಡ್ ಹತ್ರ. ಟೈಲಿಂಗ್ ಎಲ್ಲಾಗುತ್ತೆ ಅಟ್ ದ 3' ಎಂಡ್. ಓಕೆ, ಸೊ ಇದನ್ನ ನಿಮಗೆ ಏನಾದ್ರು ಸ್ವಲ್ಪ ಅಪ್ಲೈಡ್ ಆಗಿ ಕೇಳಿದಾಗ ಕ್ವಶನ್ ಪೇಪರ್ ನ ಈ ತರ ಕೇಳುವಂತ ಚಾನ್ಸಸ್ ಇರೋದು. ಸೊ ವಾಟ್ ಈಸ್ ಕ್ಯಾಪಿಂಗ್, ವಾಟ್ ಈಸ್ ಟೈಲಿಂಗ್. ಅಂಡ್ ಕ್ಯಾಪಿಂಗ್ ಯಾವ ರೀಜನ್ ಅಲ್ಲಿ ಆಗುತ್ತೆ, 5' ಎಂಡ್ ಹತ್ರ ಆಗುತ್ತೆ ಅಥವಾ 5'. ಅಂಡ್ ಟೈಲಿಂಗ್ ಟೇಕ್ಸ್ ಪ್ಲೇಸ್ ಅಟ್ ದ 3'. ಓಕೆ, ಸೊ ಕ್ಯಾಪಿಂಗ್ ಅಲ್ಲಿ ಏನಾಗುತ್ತೆ, ದ ಅಡಿಷನ್ ಆಫ್ ಮೀಥೈಲ್ ಗುವನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಸೊ ಅಂಡ್ ಟೈಲಿಂಗ್ ಅಲ್ಲಿ ಏನ್ ಆಡ್ ಮಾಡ್ತಾ ಹೋಗುತ್ತೆ ಅಲ್ಲಿ. ಸೊ ಅಗೇನ್ ದೇರ್ ಇಸ್ ಎ ಅಡಿಷನ್ ಆಫ್ ಮಿಥಿಯೋನೈನ್ ಗ್ರೂಪ್ಸ್ ಅಥವಾ ಮಿಥಿಯೋನೈನ್ ರೆಸಿಡ್ಯೂ ಗ್ರೂಪ್ಸ್ ಅಂತ ಕರಿತೀವಿ. ಎಷ್ಟು ಆಡ್ ಆಗುತ್ತೆ ಅಂದ್ರೆ 200 to 300 ರೆಸಿಡ್ಯೂಸ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ ದಟ್ ಈಸ್ ಮ್ಯೂಟೇಶನ್. ವಾಟ್ ಈಸ್ ಮ್ಯೂಟೇಶನ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಮ್ಯೂಟೇಶನ್ ಅಲ್ಲಿ ವಿ ಹ್ಯಾವ್ 2 ಟೈಪ್ಸ್. ಯಾವ್ದಾವ್ದಂದ್ರೆ ಪಾಯಿಂಟ್ ಮ್ಯೂಟೇಶನ್ ಅಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಶನ್. ಪಾಯಿಂಟ್ ಮ್ಯೂಟೇಶನ್ ಅಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಶನ್. ಸೊ ಇವೆರಡನ್ನು ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ವಾಟ್ ಈಸ್ ಮ್ಯೂಟೇಶನ್, ಮೆನ್ಷನ್ ದ ಟೈಪ್ಸ್ ಆಫ್ ಮ್ಯೂಟೇಶನ್ ವಿತ್ ಎಕ್ಸಾಂಪಲ್. ಓಕೆ, ಪಾಯಿಂಟ್ ಮ್ಯೂಟೇಶನ್ ಒಂದು ಎಕ್ಸಾಂಪಲ್ ಬರಿಬೇಕು, ಫ್ರೇಮ್ ಶಿಫ್ಟ್ ಮ್ಯೂಟೇಶನ್ ಗೆ ಒಂದು ಎಕ್ಸಾಂಪಲ್ ಬರಿಬೇಕು. ಓಕೆ, ಸೊ ವಾಟ್ ಈಸ್ ಮ್ಯೂಟೇಶನ್ ಅಂಡ್ ಆಲ್ಸೋ ಟೈಪ್ಸ್ ಆಫ್ ಮ್ಯೂಟೇಶನ್, ಇದನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಯಾವ್ದು ಅಂತಂದ್ರೆ ವೈ ದ tRNA is considered as adapter molecule. ಸೊ ಇದು ನಿಮಗೆ ಅಪ್ಲೈಡ್ ಆಗಿ ಕೇಳುವಂತ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತಂದ್ರೆ ಸೊ ದ ಡೆಫಿನೇಷನ್ಸ್ ಆಫ್ ರಿಪಿಟೇಟಿವ್ DNA. ನಿಮಗೆ 2 ಮಾರ್ಕ್ಸ್ ಅಲ್ಲಿ ಅಥವಾ ಸ್ಪ್ಲಿಟ್ ಕ್ವಶನ್ಸ್ ಅಲ್ಲಿ 5 ಮಾರ್ಕ್ಸ್ ಅಲ್ಲೂ ಸಹ ಕೇಳ್ತಾ ಇರ್ತಾರೆ. ರಿಪಿಟೇಟಿವ್ DNA and satellite DNA.
ರಿಪಿಟೇಟಿವ್ ಡಿ ಎನ್ ಎ ಅಂಡ್ ಸೆಟಲೈಟ್ ಡಿ ಎನ್. ಓಕೆ, ಸೊ ಎರಡರದ್ದು ಡೆಫಿನಿಷನ್ ಕೇಳ್ತಾ ಹೋಗ್ತಾರೆ. ರಿಪಿಟೇಟಿವ್ ಡಿ ಎನ್ ಎ ಅಂಡ್ ಸೆಟಲೈಟ್ ಡಿ ಎನ್. ಓಕೆ, ಅವೆರಡರದ್ದು ಡೆಫಿನಿಷನ್ ನಿಮಗೆ ಗೊತ್ತಿರ್ಬೇಕು. ರಿಪಿಟೇಟಿವ್ ಡಿ ಎನ್ ಎ ಅಂದ್ರೆ ಸೊ ಒಂದು ಡಿ ಎನ್ ಎ ಇಂದ ಇನ್ನೊಂದು ಡಿ ಎನ್ ಎಗೆ, ಒಂದು ಪರ್ಸನ್ ಡಿ ಎನ್ ಎ ಇಂದ ಇನ್ನೊಂದು ಪರ್ಸನ್ ಡಿ ಎನ್ ಎಗೆ ದೇರ್ ಆರ್ ಸಮ್ ವೇರಿಯೇಷನ್ಸ್ ಅಂಡ್ ದೋಸ್ ವೇರಿಯೇಷನ್ಸ್ ಆರ್ ರಿಪೀಟೆಡ್ ಇನ್ ದರ್ ಡಿ ಎನ್. ಓಕೆ, ಸೊ ಈ ರಿಪೀಟೆಡ್ ಡಿ ಎನ್ ಎ ಮೂಲಕ ನಾವೇನ್ ಮಾಡ್ತೀವಿ, ಆ ಪರ್ಸನ್ ನ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಅಂಡ್ ದಿಸ್ ಸೆಟಲೈಟ್ ಡಿ ಎನ್ ಅಂದ್ರೆ ಎಕ್ಸೆಪ್ಟ್ ರಿಪಿಟೇಟಿವ್ ಡಿ ಎನ್, ಆ ರಿಪಿಟೇಟಿವ್ ಡಿ ಎನ್ ಎ ಏನಿರುತ್ತಲ್ವಾ, ಸೊ ಆ ಟ್ಯಾಂಡಮ್ ರಿಪೀಟ್ಸ್ ಬಿಟ್ಟು ಉಳಿದಿರುವಂತ ಬಲ್ಕ್ ಡಿ ಎನ್ ಎನ ನಾವೇನಂತ ಕರಿತೀವಿ ಅಂದ್ರೆ ಸೆಟಲೈಟ್ ಡಿ ಎನ್ ಎ ಅಂತ ಕರಿತಾ ಹೋಗ್ತೀವಿ. ಸೊ ನಾವು ಕ್ರಿಮಿನಲ್ ಆಗಿರ್ಬೋದು, ಯಾರನ್ನಾದ್ರೂ ಏನಾದ್ರೂ ಚೈಲ್ಡ್ ಆಗಿರ್ಬೋದು, ಯಾವ ರೀತಿ ನಾವು ಡಿ ಎನ್ ಎ ಇಂದ ಒಂದು ಪರ್ಸನ್ ನ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಫ್ರಮ್ ದಿಸ್ ರಿಪಿಟೇಟಿವ್ ಡಿ ಎನ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ ಸ್ಪ್ಲೈಸಿಂಗ್. ವಾಟ್ ಈಸ್ ಸ್ಪ್ಲೈಸಿಂಗ್? ಸೊ ಸ್ಪ್ಲೈಸಿಂಗ್ ಅಲ್ಲಿ ಏನಾಗುತ್ತೆ? ಸೊ ಅಗೇನ್ ದ ಇಂಟ್ರಾನ್ಸ್ ಆರ್ ರಿಮೂವ್ಡ್ ಅಂಡ್ ಎಕ್ಸಾನ್ಸ್ ಆರ್ ಜಾಯಿಂಟ್. ಸೊ ಅದನ್ನ ನಿಮಗೆ ಡೆಫಿನಿಷನ್ ಕೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ನೆಕ್ಸ್ಟ್ ಕ್ವಶನ್, ಸೊ ವಾಟ್ ಈಸ್ ಕೋಡಿಂಗ್ ಸ್ಟ್ರಾಂಡ್? ಡೆಫಿನಿಷನ್ ಕ್ವಶನ್ಸ್ ಇದೆಲ್ಲ. ಕೋಡಿಂಗ್ ಸ್ಟ್ರಾಂಡ್ ಅಂಡ್ ಟೆಂಪ್ಲೇಟ್ ಸ್ಟ್ರಾಂಡ್. ಕೋಡಿಂಗ್ ಸ್ಟ್ರಾಂಡ್ ಅಂಡ್ ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ಇದನ್ನ ನಿಮಗೆ ಡೆಫಿನೇಷನ್ಸ್ ನ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ನಿಮಗೆ ಇದರಲ್ಲಿ ದೀಸ್ ಆರ್ ಆಲ್ ಆಲ್ಮೋಸ್ಟ್ ಅಪ್ಲೈಡ್ ಕ್ವಶನ್ಸ್. ಓಕೆ, ಎಕ್ಸೆಪ್ಟ್ ಮ್ಯೂಟೇಶನ್. ಸೊ ಉಳಿದಿರೋ ಈ 4-5 ಕ್ವಶನ್ ಏನಿದಾವೆ ಇವೆಲ್ಲ ನಿಮಗೆ ಅಪ್ಲೈಡ್ ಆಗಿ ಕೇಳಿದಾಗ ಕೇಳ್ತಾ ಹೋಗ್ತಾರೆ. ಬಟ್ ಡೈರೆಕ್ಟ್ ಕ್ವಶನ್ಸ್ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಚಾಪ್ಟರ್ ಡಿಫಿಕಲ್ಟ್ ಚಾಪ್ಟರ್ ಆಗಿರೋದ್ರಿಂದ ಸೊ ಕ್ವಶನ್ಸ್ ನ ಸ್ವಲ್ಪ ಅವ್ರು ಈಸಿಯಾಗಿ ಕೇಳ್ತಾರೆ. ಬಟ್ ಇನ್ ಕೇಸ್ ಕ್ವಶನ್ ಡಿಫಿಕಲ್ಟ್ ಆಗಿತ್ತು, ಈ ವರ್ಷ ಬಯಾಲಜಿನೇ ಡಿಫಿಕಲ್ಟ್ ಇರ್ಬೋದು, ಯಾಕಂದ್ರೆ ಲಾಸ್ಟ್ ಇಯರ್ ಫಿಸಿಕ್ಸ್ ಪೇಪರ್ ಡಿಫಿಕಲ್ಟ್ ಇತ್ತು, ಅದ್ರ ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಡಿಫಿಕಲ್ಟ್ ಇತ್ತು. ಬಟ್ ದಿಸ್ ಇಯರ್ ವಿ ಮೇ ಎಕ್ಸ್ಪೆಕ್ಟ್ ದ ಬಯಾಲಜಿ ಮೇ ಬಿ ದ ಡಿಫಿಕಲ್ಟ್ ಪೇಪರ್. ಓಕೆ ಓಕೆ, ಸೊ ಹಾಗಾಗಿ ನೀವು ಡಿಫಿಕಲ್ಟ್ ಇದೆ ಅಂತಾನೆ ಓದ್ಕೊಂಡ್ರೆ ಈಸಿ ಪೇಪರ್ ಬಂದ್ರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ಡೈರೆಕ್ಟ್ ಕ್ವಶನ್ಸ್. ಯಾವ್ದಾವ್ದಂದ್ರೆ ಸೆಂಟ್ರಲ್ ಡೋಗ್ಮಾ ಬಗ್ಗೆ ಕೇಳ್ತಾರೆ, ನ್ಯೂಕ್ಲಿಯೋಸೋಮ್ ಡಯಾಗ್ರಾಮ್ ಕೇಳ್ತಾರೆ, ಡಿಫ್ರೆನ್ಸ್ ಬಿಟ್ವೀನ್ ಯುಕ್ರೊಮ್ಯಾಟಿನ್ ಅಂಡ್ ಹೆಟಿರೋಕ್ರೊಮ್ಯಾಟಿನ್, ದೆನ್ ಕ್ರೈಟೀರಿಯಾ ಆಫ್ ದ ಡಿ ಎನ್ ಎ ಆಸ್ ಅ ಜೆನೆಟಿಕ್ ಮೆಟೀರಿಯಲ್. ಒಂದು ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ನ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನೇನ್ ಕ್ಯಾರೆಕ್ಟರ್ಸ್ ಇರ್ಬೇಕು. ಓಕೆ, ಸೊ ದೆನ್ ಅದಾದ್ಮೇಲೆ ಡಿ ಎನ್ ಎ ರೆಪ್ಲಿಕೇಶನ್ ಇದೆ, ಸೆಮಿ ಕನ್ಸರ್ವೇಟಿವ್ ಪ್ರೋಸೆಸ್, ಅದನ್ನು ಕೇಳ್ತಾ ಇರ್ತಾರೆ, ಜಸ್ಟಿಫೈ ಮಾಡ್ಬೇಕು ನೀವು. ದೆನ್ ಎನ್ಸೈಮ್ಸ್ ಆರ್ ಯೂಸ್ಡ್, ದ ಎನ್ಸೈಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಡಿ ಎನ್ ಎ ರೆಪ್ಲಿಕೇಶನ್. ಡಿ ಎನ್ ಎ ರೆಪ್ಲಿಕೇಶನ್ ಆಗ್ಬೇಕಾದ್ರೆ ಯಾವ್ಯಾವ ಎನ್ಸೈಮ್ಸ್ ನ ಯೂಸ್ ಮಾಡ್ತೀವಿ. ದೆನ್ ಅದಾದ್ಮೇಲೆ ದ ಡೆಫಿನಿಷನ್ ಆಫ್ ಕ್ಯಾಪಿಂಗ್ ಅಂಡ್ ಟೈಲಿಂಗ್. ಕ್ಯಾಪಿಂಗ್ ಯಾವ ಎಂಡ್ ಅಲ್ಲಿ ಆಗುತ್ತೆ? ಅಟ್ 5' ಎಂಡ್. ಟೈಲಿಂಗ್ ಯಾವ ಎಂಡ್ ಅಲ್ಲಿ ಆಗುತ್ತೆ? 3' ಎಂಡ್ ಅಲ್ಲಿ ಆಗ್ತಾ ಹೋಗುತ್ತೆ. ಸೊ ಕ್ಯಾಪಿಂಗ್ ಅಲ್ಲಿ ಯಾವ ಕೆಮಿಕಲ್ ಗ್ರೂಪ್ ಆಡ್ ಆಗುತ್ತೆ? ಮಿಥೈಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಸೊ ದೀಸ್ ಆರ್ ದ ಕೆಮಿಕಲ್ಸ್. ಸೊ ದಿಸ್ ಇಸ್ ದ ಕೆಮಿಕಲ್ ವಿ ಆರ್ ಗೋಯಿಂಗ್ ಟು ಆಡ್ ಅಟ್ ದ 5' ಎಂಡ್. ಓಕೆ, ಸೊ 3' ಅಲ್ಲಿ ಏನಾಗುತ್ತೆ? ಮಿಥಿಯೋನೈನ್ ಆಡ್ ಮಾಡ್ತಾ ಹೋಗ್ತೀವಿ. ಎಷ್ಟು ರೆಸಿಡ್ಯೂಸ್ ಆಡ್ ಮಾಡ್ತೀವಿ? ಅರೌಂಡ್ 200 to 300. ನಿಮಗೆ ಇದನ್ನ ಅಗೇನ್ MCQ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. 5' ಅಲ್ಲಿ ಯಾವ್ದಾಗುತ್ತೆ? ಕ್ಯಾಪಿಂಗ್ ಎಲ್ಲಾಗುತ್ತೆ? ಯಾವ ಎಂಡ್ ಅಲ್ಲಿ ಆಗುತ್ತೆ? ಟೈಲಿಂಗ್ ಯಾವ ಎಂಡ್ ಅಲ್ಲಿ ಆಗುತ್ತೆ? ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಮ್ಯೂಟೇಶನ್. ವಾಟ್ ಈಸ್ ಮ್ಯೂಟೇಶನ್ ಅಂಡ್ ಆಲ್ಸೋ ದ ಟೈಪ್ಸ್ ಆಫ್ ಮ್ಯೂಟೇಶನ್. ಪಾಯಿಂಟ್ ಮ್ಯೂಟೇಶನ್ ಅಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಶನ್. ಅಂಡ್ tRNA is an adapter molecule. ಇದನ್ನ MCQ ಅಲ್ಲಿ ಕೇಳ್ತಾ ಇರ್ತಾರೆ. ವಿಚ್ ಈಸ್ ಅನ್ ಅಡಾಪ್ಟರ್ ಮಾಲಿಕ್ಯೂಲ್? tRNA, mRNA, rRNA, DNA ಈ ತರ ಕೊಡ್ತಾ ಇರ್ತಾರೆ. ಯು ಶುಡ್ ರಿಮೆಂಬರ್ that tRNA is an adapter molecule. ಓಕೆ, ಸೊ ಅಂಡ್ ಇಲ್ಲಿ ರಿಪಿಟೇಟಿವ್ ಡಿ ಎನ್ ಎ ಮತ್ತೆ ಸೆಟಲೈಟ್ ಡಿ ಎನ್ ಎ ಬಗ್ಗೆ ಡೆಫಿನಿಷನ್ ಕೇಳ್ತಾ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಸ್ಪ್ಲೈಸಿಂಗ್, ಅದನ್ನು ಡೆಫಿನಿಷನ್ ಕೇಳ್ತಾರೆ. ಕೋಡಿಂಗ್ ಸ್ಟ್ರಾಂಡ್ ಅಂದ್ರೆ ಗೊತ್ತಿರಬೇಕು ನಿಮಗೆ, ಟೆಂಪ್ಲೇಟ್ ಸ್ಟ್ರಾಂಡ್ ಅಂದ್ರೆ ಗೊತ್ತಿರಬೇಕು. ಓಕೆ, ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಇಸ್ ನಥಿಂಗ್ ಬಟ್ ದ ಪೇರೆಂಟಲ್ ಸ್ಟ್ರಾಂಡ್. ಓಕೆ, ಸೊ ಅದಕ್ಕೆ ಅಪೋಸಿಟ್ ಆಗಿ ಕೋಡ್ ಆಗೋದೇ ಯಾವ್ದಾದ್ರೆ ಕೋಡಿಂಗ್ ಸ್ಟ್ರಾಂಡ್. ಓಕೆ, ಸೊ ದೀಸ್ ಆರ್ ದ 2 marks questions from the chapter Molecular Basis of Inheritance. Okay, thank you.